ನಮಸ್ತೆಯಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿವಸ ಲಕ್ಷ್ಮಿ ಆರಾಧನೆ ಮಹತ್ತರವಾಗಿರ್ತಕ್ಕಂಥದ್ದೇ. ಜೊತೆಗೆ ಗುರುವಿನ ಪ್ರಾರ್ಥನೆ ಆಗಬೇಕು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತೇ ನಮೋ ನಮಃ. ಜೊತೆಗೆ ಈ ಶ್ರಾವಣ ಮಾಸದ ವಿಶೇಷವಾಗಿರ್ತಕ್ಕಂಥ ಶುಕ್ಲ ಪಕ್ಷದಲ್ಲಿ ನಾವಿದ್ದೇವೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಈ ಶುಭ ದಿನದಂದು ಇವತ್ತು ಗುರು ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದೇ. ಜೊತೆಗೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಾಗ್ಲಿ, ಜಗದ್ಗುರುಗಳಾದಂತಹ ಆದಿಶಂಕರರಾಗ್ಲಿ, ಮಂತ್ರಾಲಯದ ಪ್ರಭುಗಳಾಗಿರಲಿ, ಹೀಗೆ ವಿಶೇಷವಾಗಿರ್ತಕ್ಕಂತಹ ಗುರು ಪ್ರಾರ್ಥನೆ ಜೊತೆಗೆ ಗುರು ದತ್ತಾತ್ರೇಯರನ್ನು ಸಹಿತ ಆರಾಧನೆ ಮಾಡ್ತಾ ಇನ್ನು ನಾಳೆ ಬೆಳಗ್ಗೆ ಎದ್ರೆ ಬಹಳ ಪರಮ ಪವಿತ್ರವಾಗಿರ್ತಕ್ಕಂತಹ ಎಲ್ಲರಿಗೂ ಬೇಕಾಗಿರುವಂತಹ, ಎಲ್ಲರೂ ಆರಾಧನೆ ಮಾಡುವಂತಹ, ಎಲ್ಲರ ಕನಸು ನನಸಾಗಬೇಕಾದ್ರೆ ಲಕ್ಷ್ಮಿಯ ಕೃಪೆ ಬಹಳ ಮುಖ್ಯ ಅಂತ ಹೇಳ್ತಾರೆ. ಅಂತಹದ್ದು ಪದ್ಮಾನನೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಪುಲ ಕಟಿತಡಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣುಪತ್ನೈ ಚ ಧೀಮಹೆ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಅಂಬಾ ತಾಯಿ ಮಹಾಲಕ್ಷ್ಮಿ ಎಲ್ಲರನ್ನೂ ಕಾಪಾಡಮ್ಮ, ಎಲ್ಲರನ್ನೂ ಸಹಿತ ಅನುಗ್ರಹಿಸುವಂತ ತಾಯಿನ ಪ್ರಾರ್ಥನೆ ಮಾಡ್ತಾ ವರಮಹಾಲಕ್ಷ್ಮಿಯ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ವರಮಹಾಲಕ್ಷ್ಮಿ ಹೇಗೆ, ಅಮ್ಮನವರನ್ನ ಹೇಗೆ ಆರಾಧನೆ ಮಾಡಬೇಕು, ಲಕ್ಷ್ಮಿಯ ಕೃಪಾಕಟಾಕ್ಷವನ್ನು ಪಡೀಲಿಕ್ಕಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನ ದೇವಾನುದೇವತೆಗಳ ಸಹಿತ ಎಲ್ಲರೂ ಆರಾಧನೆ ಮಾಡ್ತಾರೆ. ಋಷಿಮುನಿಗಳು ಆರಾಧನೆ ಮಾಡ್ತಾರೆ, ಮಾನವ ಸಂಕುಲನ ಎಲ್ಲರೂ ಆರಾಧನೆ ಮಾಡ್ತಾರೆ. ಜಾತಿ ಮತ ಭೇದ ಪಂಥಗಳು ಯಾವುದೂ ಇಲ್ಲದಿರ ಎಲ್ಲರೂ ತಾಯಿ ಲಕ್ಷ್ಮಿಯನ್ನ ಆರಾಧನೆ ಮಾಡ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಲಕ್ಷ್ಮಿ ಆರಾಧನೆ ಮಾಡ್ತಿದ್ದಾರೆ, ಲಕ್ಷ್ಮಿಗೆ ಮಾಡುವಂತ ಅಲಂಕಾರದಲ್ಲಿ ಮಾತ್ರ ಯಾಕೋ ಬಹಳಷ್ಟು ಬೇರೆ ಬೇರೆ ತರನೇ ನಡೆಸ್ತಾ ಇದ್ದಾರೆ. ಒಂದು ಆಲೋಚನೆ ಮಾಡಿ, ಒಂದು ಕಳಶದಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡೋದು ಅದು ಪರಮ ಪವಿತ್ರ ಪುಣ್ಯಕಾಯಕ. ಹಾಗೆ ಲಕ್ಷ್ಮಿಗೊಂದು ಮುಖವಾಡವನ್ನಿಡ್ತಕ್ಕಂಥದ್ದು ಹಿಂದಿನ ಪರಂಪರೆ, ಅದು ಪರವಾಗಿಲ್ಲ ಅಂತ ಹೇಳೋಣ. ಆದರೆ ಲಕ್ಷ್ಮಿಗೆ ಎಕ್ಸ್ಟ್ರಾ ಕೈಗಳನ್ನು ಫಿಕ್ಸ್ ಮಾಡೋದು, ಆ ಕೈಗಳನ್ನ ದಾರ ಮತುಕೆ, ಅದಕ್ಕೆ ಬೇರೆ ಬೇರೆ ತರ ವಿಧಿವಿಧಾನಗಳು, ಅದರಲ್ಲೂ ಇತ್ತೀಚೆಗೆ ಮಾರುಕಟ್ಟೆಗೆ ಕಾಲಿಡ್ತಿರ್ತಕ್ಕಂಥ ಅಲಂಕಾರ ಸಾಮಗ್ರಿಗಳು ಅಂತ ಬರ್ತಿದೆಯಲ್ಲ, ಅದು ನಿಮ್ಮ ಮನಸ್ಸಿಗೆ ಸಮಂಜಸುವ ಅಥವಾ ದೇವರಿಗೆ ತೃಪ್ತಿನ, ದೈವವನ್ನ ನಾವಲ್ಲಿ ನೋಡಬೇಕಾದ್ರೆ ಅದು ಪರಿಸ್ಥಿತಿ ಹೇಗಿರುತ್ತೆ ಯೋಚನೆ ಮಾಡಿ. ಒಂದು ಕಳಶವನ್ನಿಟ್ಟು ಭಿನ್ನವಿಲ್ಲದಂಥ ರೀತಿ ಪೂಜಿಸಬೇಕು ಎಂಬತಕ್ಕಂಥದ್ದು ಧರ್ಮ. ಭಿನ್ನ ಆಗಿರ್ತಕ್ಕಂಥದ್ದನ್ನ ಹತ್ರನೂ ತರಬಾರ್ದು ಅಂತಕ್ಕಂಥದ್ದು ಶಾಸ್ತ್ರ. ಆದರೆ ಭಿನ್ನವಾಗಿರ್ತಕ್ಕಂಥದ್ದನ್ನೇ ನಾವೆಲ್ಲ ಕೂಡಿಸಿ ಕೈ ಕಾಲನ್ನ ಕಟ್ಟಿ ನಾವೇನೋ ಮಾಡ್ತಿದ್ದೀವಿ ಅಂದ್ರೆ ಅದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಒಂದು ದೇವತೆ ಮೂಲ ಸಾನ್ನಿಧ್ಯ ಅಂತ, ಅಲಂಕಾರ ಮೂರ್ತಿ ಬೇರೆ. ಅಲಂಕಾರದಲ್ಲಿ ನೀವೇನ್ ಬೇಕಾದ್ದು ಮಾಡಿ, ಆದ್ರೆ ಅಲಂಕಾರ ಮೂರ್ತಿಗೂ ಕಳಶಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಇತ್ತೀಚೆಗೆ ನೀವು ಮಾಡ್ತಿರ್ತಕ್ಕಂಥದ್ದು ಏನಾಗ್ತದೆ, ಆಡಂಬರದ ಪೂಜಾನುಷ್ಠಾನಕ್ಕೆ ಅಥವಾ ನೀವೇನೋ ಅಲಂಕಾರ ಮಾಡಬೇಕು ಅಂತ ಹೇಳಿ ನೀಡುವಂತ ಶಾಸ್ತ್ರ ಪ್ರಕಾರವಾಗಿ ಯಮುನಾ ಪೂಜೆಯಿಂದಲೋ ಅಥವಾ ವಿಶೇಷವಾಗಿರ್ತಕ್ಕಂಥ ಶಾಸ್ತ್ರಬದ್ಧವಾದಂಥ ಪೂಜಾನುಷ್ಠಾನವನ್ನು ಒಂದು ಕಳಶಕ್ಕೆ ಕೊಡಬೇಕಾಗಿರ್ತಕ್ಕಂಥ ಆದ್ಯತೆಯನ್ನು ಬಿಟ್ಟು ಬೇರೆಲ್ಲವನ್ನೂ ಮಾಡ್ತಾ ಇದ್ದೀರಿ. ಇದು ಒಂದು ಹೇಳಬೇಕಂದ್ರೆ ನಾವೇ ಆದ್ರೂ ಸಹಿತ ನಮ್ಮ ಕೈಕಾಲುಗಳನ್ನ ಕಟ್ಕೊಂಡು ಅಥವಾ ನಮ್ಮ ಕೈಕಾಲನ್ನ ಕಟ್ಟಿ ಒಂದು ಮೂಲೆ ಕೂಡಿಸ್ಕೊಟ್ರೆ ನಮ್ಮ ಪರಿಸ್ಥಿತಿ ಏನು? ಈಗ ನಡೀತಾ ಇರತಕ್ಕಂಥದ್ದು ಅದೇ ಪ್ರಕ್ರಿಯೆ. ದೇವತೆಗಳನ್ನ ನೋಡಬೇಕು, ದೇವರನ್ನು ನೋಡಬೇಕು, ತಾಯಿ ಲಕ್ಷ್ಮಿಯನ್ನ ಕಣ್ತುಂಬಿಸ್ಕೊಳ್ಬೇಕು, ಅಮ್ಮನವರಿಗೆ ಅಲಂಕಾರ ಮಾಡಬೇಕು. ಆ ಅಲಂಕಾರ ಮಾಡಬೇಕಾಗಿದ್ರೆ ವಿಗ್ರಹ ಹೇಗಿದೆಯೋ ಅದರ ಮೇಲ್ಪಟ್ಟೆ ಅಲಂಕಾರ ಮಾಡಿ, ಒಳ್ಳೆ ಸೀರೆ ಉಡಿಸಿ, ಕಳಶಕ್ಕೆ ಸೀರೆ ಉಡಿಸಿ, ಒಂದು ಪೂರ್ಣ ಫಲಕ್ಕೆ ಅಲಂಕಾರ ಮಾಡಿ, ಅಮ್ಮನವ್ರಿಗೊಂದು ಬೆಳ್ಳಿ ಮುಖವಾಡ ಮುಂಚಿನಿಂದಲೂ ಇದೆ ಅದನ್ನ ಇಡಿ. ಅದನ್ನ ಹೊರತುಪಡಿಸಿ ನಿಮ್ಮ ಕೈಕಾಲುಗಳನ್ನ ಕಟ್ಟಿ ಅದನ್ನೇನೋ ಮಾಡಬೇಕು ಅಂತ ಎಲ್ಲವೂ ಎಲ್ಲವೂ ತುಂಡರಿಸಿದ್ದನ್ನ ಏಕವಾಗಿ ಒಂದು ಕಡೆ ಮಾಡಿ ಅಲ್ಲಿ ನೀವೇನೋ ಸಾನ್ನಿಧ್ಯ ಮಾಡ್ತಿದ್ದೀರಿ. ಇದು ನಿಜಕ್ಕೂ ಅಕ್ಷಮ್ಯ ಅಪರಾಧ, ತಪ್ಪು ಮಾಡ್ತಿದ್ದೀರಿ. ಹಾಗೆ ಲಕ್ಷ್ಮಿ ಆವಾಹನೆ ಅಂದ್ರೆ ಅಲ್ಲಿ ಮಡಿ, ಆಚಾರ ವಿಚಾರ, ದೇವರ ನೈವೇದ್ಯ, ಹೆಣ್ಣು ಮಕ್ಕಳು ತಾಯಂದರು ನೀವು ಲಕ್ಷ್ಮೀ ಪೂಜೆಗಾಗಿ ಲಕ್ಷ್ಮಿ ನೈವೇದ್ಯಕ್ಕಾಗಿ ಏನೆಲ್ಲ ಪದಾರ್ಥಗಳನ್ನ ಮಾಡ್ತಿದ್ರಿ. ಉಪವಾಸದಲ್ಲಿದ್ದು ಮಾಡುವ ಕಾಲ ಅಂದಿತ್ತು. ಇವತ್ತೆಲ್ಲ ಮಾರುಕಟ್ಟೆಯಲ್ಲಿ ಸಿಗೋದನ್ನ ತಂದು ಮುಂದಿಡುವ ಕಾಲ ಬಂದಾಯ್ತು. ಹಿಂದೆ ಪೂಜಾನುಷ್ಠಾನ ಅಂದ್ರೆ ಮನೆಯಲ್ಲಿರ್ತಕ್ಕಂಥ ತಾಯಂದರು ನಾಳೆ ಉಪವಾಸ, ನಾಳೆ ಮಾಡಬೇಕಾದ ಅನುಷ್ಠಾನಕ್ಕೆ ಇವತ್ತು ಉಪವಾಸ ಇದ್ದು ಮಾಡಬೇಕಾಗಿರ್ತಕ್ಕಂಥ ಖಾದ್ಯಗಳನ್ನ ಅಂದ್ರೆ ದೇವಿಯ ನೈವೇದ್ಯಕ್ಕಾಗಿ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಮತ್ತು ಏನಾದ್ರು ಬೇರೆ ಪದಾರ್ಥಗಳು, ಸಿಹಿ ಪದಾರ್ಥಗಳು, ಉಂಡೆ, ಚಕ್ಲಿ ಎಲ್ಲವನ್ನು ಸಹಿತ ಮಡಿಯಿಂದ ಮಾಡ್ತಿದ್ರಿ. ಇವತ್ತೆಲ್ಲ ಮಾರುಕಟ್ಟೆಯಿಂದ ತರುವಂಥದ್ದಾಯ್ತು.
ನೀವೇನು ಮಾಡದಿದ್ರು ಅಟ್ಲೀಸ್ಟ್ ಸ್ವಲ್ಪನಾದರೂ ಒಂದು ಭಕ್ಷ್ಯ ಭೋಜ್ಯಗಳನ್ನು ಏನು ಮಾಡಬೇಕು ಮನೆ ದೇವರ ನೈವೇದ್ಯಕ್ಕಾಗಿ. ವರ್ಷದ 365 ದಿವಸ ನಮ್ಮ ತಿನ್ನೋದಕ್ಕೆ ನಾವೇನೆಲ್ಲ ಮಾಡ್ಕೊಳ್ತೀವಿ. ಆ ದೇವರ ನೈವೇದ್ಯ ಅಂದಾಗ ಒಂದಿಷ್ಟು ಸಜ್ಜಿಗೆನೋ, ಒಂದಿಷ್ಟು ಕೊಬ್ಬರಿ ಮಿಠಾಯೋ, ಒಂದಿಷ್ಟು ಏನೋ ಸಿಹಿ ಪದಾರ್ಥವೋ ನಿಮ್ಮ ಕೈಯಿಂದ ಮಾಡಿದ್ದು ತೃಪ್ತಿ. ದುಡ್ಡು ಕೊಟ್ಟರೆ ಎಲ್ಲ ಪ್ರಪಂಚ ಇದೆ, ದುಡ್ಡು ಕೊಟ್ಟರೆ ಎಲ್ಲವೂ ಮನೆ ಬಾಗಿಲಿಗೆ ಬಂದ್ಬಿಡುತ್ತೆ. ಆದರೆ ಅದಲ್ಲ, ನೀವು ಎಷ್ಟು ಶ್ರದ್ಧೆಯಿಂದ ಮಾಡಿದಿರಿ ಅದು ಮುಖ್ಯ. ಹಾಗೆ ಎಲ್ಲರೂ ತಿಳ್ಕೊಳ್ಬೇಕಾದಂಥದ್ದು, ಅಲಂಕಾರಕ್ಕಾಗಿ ನೀವೇನಾದ್ರು ಮಾಡ್ಕೊಳ್ಳಿ, ಆದರೆ ಆ ಕಳಶಕ್ಕೆ ಆವಾಹನೆ ಮಾಡ್ತಿರಲ್ಲ ಲಕ್ಷ್ಮಿನ, ಅಮ್ಮನವರನ್ನು ಆವಾಹನೆ ಮಾಡುವಂಥ ಆ ಲಕ್ಷ್ಮಿಯ ಕಳಶ, ಅದಕ್ಕೆ ನೀವು ಯಾವುದು ಬಂಧನಗಳ ಮಾಡಬೇಡಿ. ಅದಕ್ಕೆ ಎಕ್ಸ್ಟ್ರಾ ಕೈ ಕಟ್ಟೋದು, ಕಾಲು ಕಟ್ಟೋದು, ಅದಕ್ಕೆ ಇನ್ನೇನೋ ಮಾಡೋದು, ಅದನ್ನು ದೈವ ಸಾನ್ನಿಧ್ಯ ಅಂತೇಳಿ ಅಲ್ಲಿ ಬಿಂಬಿಸೋದು ಎಲ್ಲಿ ಸಾಧ್ಯ? ಎಲ್ಲಿ ಬರುತ್ತೆ ಸಾನ್ನಿಧ್ಯ? ಅಲಂಕಾರ ಬೇಕು ನೋಡಿ. ಎಷ್ಟೇ ಆದರೂ ಕಳಶದಲ್ಲಿಡುವಂಥ ಪದಾರ್ಥಗಳಿದೆಯಲ್ಲ, ಕಳಶದೊಳಗಡೆ ಹಾಕುವ ಪದಾರ್ಥ ಹರಿದ್ರ, ಕುಂಕುಮ, ಪಾರಿಜಾತ, ವಿಶೇಷವಾಗಿರ್ತಕ್ಕಂಥ ದ್ರವ್ಯಗಳು, ಜೊತೆಗೆ ಒಂದಷ್ಟು ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಇದೆಲ್ಲದರ ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ದರ್ಬೆಯಿಂದ ನಿರ್ಮಿಸ್ತಕ್ಕಂತಹ ಒಂದು ಪವಿತ್ರ, ಇದೆಲ್ಲವನ್ನು ಸಹಿತ ಅಲ್ಲಿ ಸೇರಿಸಬೇಕು. ಇದೆಲ್ಲವನ್ನು ಸೇರಿಸಬೇಕು. ತಾಯಿ ಲಕ್ಷ್ಮಿಯನ್ನು ಆವಾಹನೆ ಮಾಡಬೇಕು. ಲಕ್ಷ್ಮಿ ಆವಾಹನೆ ಮಾಡಿ, ಲಕ್ಷ್ಮಿ ಅಷ್ಟೋತ್ತರವನ್ನು ಮಾಡಿ, ಲಕ್ಷ್ಮಿಗೆ ಕಟ್ಟುವಂಥ ಕಂಕಣದ ದಾರ, ಮನೆಯಲ್ಲಿ ತಾಯಂದರು ನೀವು ಕಟ್ಟಿಕೊಳ್ಳುವಂಥ ಕಂಕಣದ ದಾರ, ಅದಕ್ಕೆ ಎಷ್ಟೋ ಶಕ್ತಿ ಇದೆ. ಆದರೆ ಎಲ್ಲವೂ ಸ್ಪೇರ್ ಇರ್ತಕ್ಕಂಥ ಕೈ ಕಾಲುಗಳನ್ನು ಕಟ್ಟಿ, ಅದಕ್ಕಿನ್ನೇನೋ ಅಲಂಕಾರ ಮಾಡಿ, ಇನ್ನೇನೋ ಒಂದು ಮುಖವಾಡವನ್ನು ಹಾಕಿ, ನೀವು ಅದೆಲ್ಲ ಅಲಂಕಾರ, ನಾನು ಅದನ್ನು ಬೇಡ ಅಂತ ಹೇಳೋದಿಲ್ಲ. ಕಾರಣ ಅದನ್ನೇ ನಂಬಿ ಬದುಕ್ತಿರ್ತಕ್ಕಂಥವ್ರು ಇವತ್ತು ಸಾಕಷ್ಟು ಜನ ಇದ್ದಾರೆ. ಈಗಾಗಲೇ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿರ್ತಕ್ಕಂತಹ ಕೈ ಕಾಲುಗಳು, ತಲೆ, ಇವೆಲ್ಲವೂ ಸಹಿತ ಸಾಕಷ್ಟು ಇದೆ. ಅದನ್ನು ಈಗಾಗಲೇ ಸತತ 3 ತಿಂಗಳಿಂದ ಶ್ರಮಿಸಿದ್ದೀರಿ, ಮಾಡಿದ್ದೀರಿ. ನಾನು ಇಲ್ಲ ಅಂತ ಹೇಳಲ್ಲ, ನಾನು ಅವ್ರು ಯಾರೂ ನಾನು ದೂಷಣೆ ಮಾಡ್ತಾ ಇಲ್ಲ. ಆದರೆ ಕಳಶಕ್ಕೆ ಅಂತಿದ್ದಾಗ ಪ್ರಧಾನವಾಗಿರ್ತಕ್ಕಂಥ ಕಳಶವನ್ನು ಗೌರವಿಸಿ, ಕಳಶಕ್ಕೆ ಏನು ಮಾಡಬೇಕು, ಎಷ್ಟು ಮಾಡಬೇಕು ಅಷ್ಟು ಮಾತ್ರ ಮಾಡಿ. ಕಳಶದಲ್ಲಿ ಲಕ್ಷ್ಮಿ ಆವಾಹನೆ ಮಾಡ್ಕೊಳ್ಳಿ. ಅಲಂಕಾರದ ಮೂರ್ತಿ ನಿಮ್ಮ ಇಷ್ಟ ಬಂದಂಗೆ ಮಾಡಿ. 2 ಕೈ 2 ಕಾಲಲ್ಲದೆ 6 ಕೈ 6 ಕಾಲಾದರೂ ಕಟ್ಟಿ. ಆದರೆ ಕಳಶಕ್ಕೆ ಅಂತ ಕೊಡಬೇಕಾದ ಗೌರವ, ಅದಕ್ಕಿರ್ತಕ್ಕಂಥ ಒಂದು ಮಾನ್ಯತೆ, ಆ ಕಳಶಕ್ಕಿಟ್ಟಾಗ ನೋಡಬೇಕಾಗಿರ್ತಕ್ಕಂಥ ದರ್ಶನದ ಭಾಗ್ಯ, ಅದು ತೃಪ್ತಿಕರವಾಗಿರಲಿ. ಯಾವುದೇ ಕಳಶವನ್ನು ಕುಡಿಸ್ಬೇಕಾದ್ರೆ ಕಳಶದ ಮೇಲ್ಭಾಗದಲ್ಲಿರ್ತಕ್ಕಂಥ ತೆಂಗಿನಕಾಯಿ ಮೇಲ್ಭಾಗ ಇರ್ತಕ್ಕಂಥ ಜುಟ್ಟು ತೆಗಿಬಾರ್ದು. ಜುಟ್ಟು ತೆಗಿದೀರಾ ಅದಕ್ಕೆ ನೀವು ಇಷ್ಟು ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಬೇಕು. ನಾನು ಆಗ್ಲೇ ಹೇಳಿದಾಗೆ ಮುಖವಾಡ ಅಂತಕ್ಕಂಥದ್ದು ಹಿಂದಿನ ಪದ್ಧತಿ, ವಂಶಪಾರಂಪರಿಕವಾಗಿ ಹಿಂದಿನವ್ರು ಮಾಡ್ಕೊಂಡ್ಬಂದಿದ್ದಾರೆ, ಅದಿರಲಿ. ಅದನ್ನು ಹೊರತುಪಡಿಸಿ ಆ ಕಳಶಕ್ಕೆ ಯಾವ ಕಳಶವನ್ನ ಪ್ರಧಾನ ಕಳಶ ಅಂತ ಅನ್ಕೊಂಡಿದ್ದೀರೋ, ಯಾವ ಕಳಶವನ್ನ ಪ್ರಧಾನ ಕಳಶವಾಗಿಟ್ಟು ಪೂಜಿಸ್ತಿರೋ, ಆ ಕಳಶಕ್ಕೆ ಕೈ ಕಾಲುಗಳನ್ನು ಎಕ್ಸ್ಟ್ರಾ ಕಟ್ಟೋದು, ಅದಕ್ಕೆ ಇನ್ನೇನೋ ಮಾಡಿ ಅದು ಕದಲಿ ನಾಳೆ ಅದು ವ್ಯತ್ಯಾಸ ಆಗೋದು, ಮತ್ತೆ ಒಮ್ಮೆ ನೀವು ಕಳಶ ಪ್ರತಿಷ್ಠಾಪನೆ ಆದ ಮೇಲೆ ಕಳಶವನ್ನ ವಿಸರ್ಜನೆ ಮಾಡುವವರೆಗೂ ತಾಯಿ ಮಹಾಲಕ್ಷ್ಮಿಯಲ್ಲಿ ಇರ್ತಾಳೆ, ಆ ಸಾನ್ನಿಧ್ಯದಲ್ಲಿ ಇರ್ತಾಳೆ. ಅದರಿಂದ ಎಲ್ಲವನ್ನೂ ಆಲೋಚನೆ ಮಾಡಬೇಕು. ಅಲಂಕಾರ ಪ್ರತಿಯಾಗಿ ಅಲಂಕಾರ ಮೂರ್ತಿಯನ್ನ ನೀವು ಹೇಗಾರು ಮಾಡ್ಕೊಳ್ಳಿ. ಹಿಂದೆ ಒಂದು ಭವ್ಯವಾದಂಥ ಅಲಂಕಾರವನ್ನು ಮಾಡಿ ತಾಯಿ ಮಹಾಲಕ್ಷ್ಮಿನ 2 ಕಣ್ಗಳು ಸಾಲ್ದಪ್ಪ ಅನ್ನೋ ಮಟ್ಟಕ್ಕೂ ನೀವು ಅಲಂಕಾರ ಮಾಡಿ, ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ಕಳಶವನ್ನು ಇಡ್ತಿರಲ್ಲ, ಪ್ರಧಾನವಾಗಿ ಕಳಶಕ್ಕೆ ಆವಾಹನೆ ಮಾಡ್ತಿರಲ್ಲ, ಆವಾಹನೆ ಮಾಡುವಂಥ ಕಳಶಕ್ಕೆ ಮಾತ್ರ ಅದಕ್ಕಿರ್ತಕ್ಕಂಥ ಗೌರವ, ಅದಕ್ಕೆ ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನ, ಅದರ ಒಂದು ಭಯಭಕ್ತಿ, ಅದರ ಜವಾಬ್ದಾರಿ ಎಚ್ಚರಿಕೆಯಿಂದ ಇರಲಿ. ಯಾಕೆಂದರೆ ಗೊತ್ತಿದ್ದೋ ಗೊತ್ತಿಲ್ದಿರೇನೋ ಮಾಡುವ ಸಣ್ಣ ಪುಟ್ಟ ತಪ್ಪು ಪಕ್ಕದ ಮನೆಯವರು ಮಾಡಿದ್ದಾರೆ, ನಾನು ಮಾಡಬೇಕು. ಪಕ್ಕದ ಮನೆಯವರು ಕೈಕಾಲು ಕಟ್ಟಿ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಭವ್ಯವಾದಂಥ 1.5 ಅಡಿ ಬೊಂಬೆ ಕೂಡಿಸಿದ್ದಾರೆ, ಆ ಬೊಂಬೆನ ಲಕ್ಷ್ಮಿ ಹಂಗೆ ಆವಾಹನೆ ಮಾಡಿದ್ದಾರೆ, ಅದು ಅವ್ರಿಗೆ ಸಂಬಂಧವಾಗಿರಲಿ. ಅವ್ರಿಗೂ ನೀವು ತಿಳಿ ಹೇಳಬೇಕು. ಲಕ್ಷ್ಮಿ ಅಲಂಕಾರ ಮೂರ್ತಿ ಅಲ್ಲ, ಲಕ್ಷ್ಮಿನ ಸಾನ್ನಿಧ್ಯದಲ್ಲಿ ದೇವರಂಗೆ ನೋಡ್ಬೇಕು. ನಾವು ದೇವರನ್ನ ನೋಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಅಂತ. ಇವತ್ತಿನ ದಿವಸ ಎಷ್ಟೋ ದೇವಸ್ಥಾನಗಳಲ್ಲೂ ಸಹಿತ ದೇವರ ಮೂಲ ಸಾನ್ನಿಧ್ಯ ಹೇಗಿದೆಯೋ ಹಾಗೇ ಇರುತ್ತೆ. ಸಾನ್ನಿಧ್ಯದನ್ನು ಹೊರಗಡೆ ಬಿಟ್ಟರೆ ಏನು ಬೇಕಾದ್ರೆ ಅಲಂಕಾರ ಮಾಡ್ಬೋದಾಗತ್ತೆ. ಅದರಿಂದ ಅಲಂಕಾರ ಮಾಡಿ, ಬೇಡ ಅಂತಲ್ಲ, ಆದರೆ ಸಾನ್ನಿಧ್ಯಕ್ಕೆ ಧಕ್ಕೆ ಬರಬಾರ್ದು. ಸಾನ್ನಿಧ್ಯಕ್ಕೆ ಧಕ್ಕೆ ಬಂದಂಗೆ ಮೂಲ ಸಾನ್ನಿಧ್ಯವನ್ನು ಮುಚ್ಚಿಟ್ಟು ಇನ್ನೇನೋ ಅಲಂಕಾರ ಮಾಡ್ತೀವಿ ಅಂತ, ಭವ್ಯವಾಗಿ ನಾವು ತೋರಿಸ್ತೀನಿ ಅಂತ ಮೂಲ ದೇವರನ್ನ ಮುಚ್ಚಿಟ್ಟು ಬಿಟ್ರೆ ಅದು ಅಕ್ಷಮ್ಯ ಅಪರಾಧ ಅಂತ ಹೇಳ್ತಾರೆ. ಅದರಿಂದ ಮೂಲ ದೇವರ ದರ್ಶನ ಯಾವತ್ತೂ ಇರಬೇಕು. ಹಾಗೆ ತಾಯಿ ಮಹಾಲಕ್ಷ್ಮಿಯನ್ನ ಕಳಶದಲ್ಲೇ ಆವಾಹನೆ ಮಾಡಬೇಕು. ಆ ಕಳಶದಲ್ಲಿ ಆವಾಹನೆ ಮಾಡಬೇಕಾದ್ರೆ ಕಳಶಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡಬೇಕು. ಅದನ್ನು ಹೊರತುಪಡಿಸಿ ಇನ್ನೇನೋ ಮಾಡ್ತೀವಿ ಅಂತ ಮಾಡಿದ್ರೆ ಅದು ತಪ್ಪಾಗುತ್ತೆ. ಆಮೇಲೆ ಸಾರಿ ಹೇಳ್ತಾ ಇದ್ದೀವಿ, ದೇವರ ಸಾನ್ನಿಧ್ಯದಲ್ಲಿ ಪೂಜೆ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಕಬ್ಬಿಣದ ಅಂಶಗಳನ್ನು ದೂರ ಇಡಿ. ಕಬ್ಬಿಣ ಅಂದರೆ ಶನಿ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕಬ್ಬಿಣದ ಅಂಶಗಳನ್ನು ದೂರ ಇಡಬೇಕು. ಪೂಜೆ ಮಾಡುವಾಗ ನಿಮ್ಮ ಚಾಕು, ಬ್ಲೇಡು, ಕತ್ತರಿ ಇಂಥದ್ದನ್ನೇ ಹತ್ತಿರ ತರಬೇಡಿ ಅಂತ ಹೇಳ್ತೀವಿ. ಅದು ನಾನೊಬ್ಬನೇ ಹೇಳೋ ಮಾತಲ್ಲ.
ಮನೆಗೆ ಬರ್ತಕ್ಕಂಥ ಪುರೋಹಿತರು, ಅರ್ಚಕರು ಅವರು ಸಹಿತ ಹಿಂದಿನವ್ರ ಪದ್ಧತಿಯಲ್ಲಿ ಹೇಳ್ತಿದ್ರು, ಆದಷ್ಟು ಚಾಕು ದೂರ ಇಡಿ. ಹೆಣ್ಣು ಮಕ್ಕಳು ತುಂಬ ಜನ ಒಂದು ತಪ್ಪು ಮಾಡ್ತೀರಿ, ನಿಮ್ಮ ಮಾಂಗಲ್ಯಕ್ಕೆ ನಿಮ್ಮ ಸೇಫ್ಟಿ ಪಿನ್ಗಳನ್ನ ಹಾಕೊಳ್ಳುವಂಥದ್ದು. ಮಾಂಗಲ್ಯಕ್ಕಾಗಲಿ ಅಥವಾ ಈ ಕೈ ಬಳೆಗಳಿಗೆ ಸೇಫ್ಟಿ ಪಿನ್ ಹಾಕೊಳ್ಳುವಂಥದ್ದು ಕಬ್ಬಿಣ. ಅದು ಕಬ್ಬಿಣ ಅಂದರೆ ಶನಿ, ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಮಾಂಗಲ್ಯಕ್ಕೆ ನೀವು ನಿಮ್ಮ ಕರಿಮಣಿ ಸರಕ್ಕೆ, ನಿಮ್ಮ ಮಾಂಗಲ್ಯಕ್ಕೆ ನೀವು ಆ ಪಿನ್ನುಗಳನ್ನು ಹಾಕಬಾರ್ದು, ಸೇಫ್ಟಿ ಪಿನ್ಗಳನ್ನ ಹಾಕಬಾರ್ದು. ಹಾಗೆ ರಿಲಿ ಇಟ್ಕೋಬೇಕು ಸೇಫ್ಟಿ ಪಿನ್ನ. ನಿಮಗೆ ಬೇಕಾಗಿರುವಂಥದ್ದು ಏನು ಮಾಡಬೇಕು? ಹೆಣ್ಣು ಮಕ್ಕಳಿಗೆ ಬೇಕು ನಿಜ, ಅದಕ್ಕೆ ಅಂತ ನಿಮ್ಮ ಮನೇಲಿ ಎಲ್ಲೋ ಇಟ್ಕೊಳ್ಳಿ. ಅಥವಾ ನಿಮಗೆ ಆ ಕ್ಷಣಕ್ಕೆ ಅದನ್ನು ಉಪಯೋಗಿಸ್ಕೊಳ್ಳೋ ಸ್ಥಳದಲ್ಲಿ ಉಪಯೋಗಿಸ್ಕೊಳ್ಳಿ, ಬೇಡ ಅಂತಿಲ್ಲ. ಆದರೆ ನಾಳೆ ಬೇಕು ಅಂತಲೋ, ಆಮೇಲೆ ಬೇಕು ಅಂತಲೋ, ಅಥವಾ ನಮ್ಮ ಸೇಫ್ಟಿ ಕಾಪಾಡ್ಕೋಬೇಕು ಅಂತಲೋ ನಿಮ್ಮ ಮಾಂಗಲ್ಯದಲ್ಲಿ ಕೈಯಲ್ಲಿರ್ತಕ್ಕಂಥ ಬಳೆಗಳಲ್ಲಿ ನೀವೇನಾದರೂ ಕಬ್ಬಿಣವನ್ನು ಹಾಕ್ಕೊಂಡ್ರೆ ಎಲ್ಲೋ ಒಂದು ಕಡೆ ನೀವೇ ನಿಮಗೆ ಗೊತ್ತಿಲ್ಲದಿರ ನೀವು ಪಾತಾಳಕ್ಕೆ ಬಿಟ್ಟಂಗೆ ಆಗತ್ತೆ. ಅಂತಹ ತಪ್ಪನ್ನು ಮಾಡಬೇಡಿ. ಪೂಜಾ ಸಮಯದಲ್ಲಿ ಸಾಧ್ಯವಾದಷ್ಟು ಕಬ್ಬಿಣವನ್ನು, ಅಂದರೆ ಈ ಬ್ಲೇಡು, ಚಾಕು, ಕತ್ತರಿ ಇಂಥದ್ದನ್ನು ದೂರ ಇಡಿ. ಅಲಂಕಾರ ಆದ ತಕ್ಷಣ ತೆಗೆದಿಟ್ಬಿಡ್ಬೇಕು. ಒಮ್ಮೆ ದೇವರ ಪೂಜೆಗೆ ಅಂತ ಕೂತ್ಕೊಂಡ್ಬಿಟ್ರೆ ಶ್ರದ್ಧೆಯಿಂದ ಕೂತು ಪೂಜೆಯನ್ನು ಮಾಡಬೇಕು. ಆ ಪೂಜಾ ಸಮಯದಲ್ಲಿ ಬೇರೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಇಲ್ಲದ ಸಮಸ್ಯೆನ ಈಡು ಮಾಡಿಕೊಂಡು ಮಾಡುವಂಥ ಪೂಜಾ ಕೈಂಕರ್ಯಗಳಿಗೆ ಅದಕ್ಕೆ ಇನ್ನೊಂದು ಲೋಪ ಬರೋ ಥರ ಮಾಡ್ಕೊಳ್ಬೇಡಿ. ಇದರಿಂದ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಸಿಗುವಂಥದ್ದಲ್ಲ. ಲಕ್ಷ್ಮಿಯ ಅನುಗ್ರಹ ಎಲ್ಲರಿಗೂ ಬೇಕು. ನಾಳೆ ಪ್ರತಿಯೊಬ್ಬರ ಮನೆಯಲ್ಲೂ ತಾಯಿ ಮಹಾಲಕ್ಷ್ಮಿ ತಾಂಡವಾಡಿಸ್ತಾಳೆ. ಅಮ್ಮನವರ ಅಲಂಕಾರಗಳು ನೋಡ್ಲಿಕ್ಕೆ ಎರಡು ಕಣ್ಗಳು ಸಾಲದು, ಅಷ್ಟು ಅದ್ಭುತವಾದ ಅಲಂಕಾರ. ಆದರೆ ಮತ್ತೊಮ್ಮೆ ಕಿವಿ ಮಾತು ಹೇಳ್ತೇನೆ, ಕಳಶಗಳಿಗೆ ಮಾತ್ರ ಪ್ರಧಾನವಾಗಿ ಪೂಜಿಸುವಂತಹ ಕಳಶಕ್ಕೆ ಕಳಶವಾಗಿರಬೇಕೇ ವಿನಃ ಕಳಶಕ್ಕೆ ಇನ್ನೇನೋ ಮಾಡ್ತೀನಿ ಅಂತ ದಯವಿಟ್ಟು ಮಾಡಕ್ಕೆ ಹೋಗಬೇಡಿ. ಅದರ ಆ ಪಾವಿತ್ರತೆಯನ್ನು, ಅದರಲ್ಲಿರುವ ಸಾನ್ನಿಧ್ಯವನ್ನು ಅದನ್ನು ನಾವು ಹಾಳು ಮಾಡಬಾರದು. ಎಚ್ಚರಿಕೆ ಇರಲಿ. ನಾಳೆ ಬೆಳಗಿನ ಸೂರ್ಯೋದಯಕ್ಕೂ ಸಹಿತ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ. ಇನ್ನೇನು ಹೂಗಳಾಗಲಿ, ಪತ್ರೆಗಳಾಗಲಿ, ಪತ್ರಂ ಪುಷ್ಪಂ ಅಂದರೆ ಪತ್ರೆಗಳು, ಪುಷ್ಪಗಳು, ವಿಶೇಷವಾಗಿರ್ತಕ್ಕಂಥ ನಾನಾ ಬಣ್ಣದ ಹೂಗಳು ಇವತ್ತು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಮಾರುಕಟ್ಟೆಯಲ್ಲಿ ಸಾಕಷ್ಟು ಬೆಲೆನೂ ಇದೆ. ಏನೇ ಇದ್ರೂ ತಾಯಿ ಮಹಾಲಕ್ಷ್ಮಿಗೆ ಇಂತಿಂಥ ಪದಾರ್ಥ ಬೇಕು, ತರಲೇಬೇಕು. ಅಮ್ಮನವರಿಗೆ ಒಂದು ಕಮಲ ಪುಷ್ಪ ತರಬೇಕು. ಅದು ಬೆಲೆ ಎಷ್ಟು ಅನ್ನೋದು ಮುಖ್ಯ ಅಲ್ಲ. ಹಾಗೆ 10 ತರೋ ಕಡೆ 1 ತಗೊಂಬನ್ನಿ. ಅಷ್ಟು ನಾವೇನೋ ಮಾಡ್ತೀವಿ ಅಂತ ಹೋಗೋದಕ್ಕಿಂತ ನಾವು ಚಿಕ್ಕದಾಗಿ ಮಾಡೋಣ. ಆದರೆ ಮಾಡಬೇಕಾದ್ದನ್ನು ಶಾಸ್ತ್ರದಲ್ಲಿ ಲೋಪ ಇಲ್ಲದಂತೆ ಮಾಡೋಣ. ಅಮ್ಮನವರಿಗೆ ಬಹಳ ಇಷ್ಟವಾಗಿರೋದೇನು? ಹರಿದ್ರ, ಅಪ್ಪಟವಾಗಿರ್ತಕ್ಕಂಥ ಅರಿಶಿಣ ಕೊಂಬಿನಿಂದ ಮಾಡುವಂಥದ್ದು ಅರಿಶಿಣ. ಇನ್ನು ಒಳ್ಳೆ ಲಕ್ಷಣವಾಗಿರ್ತಕ್ಕಂತಹ ಕುಂಕುಮ, ಕೇದಿಗೆ ಬಣ್ಣದ ಕುಂಕುಮ, ಅಂದರೆ ಕೇದಿಗೆಯಿಂದ ಮಾಡತಕ್ಕಂಥ ಕುಂಕುಮ, ಸುಗಂಧ ಭರಿತವಾಗಿರ್ತಕ್ಕಂಥದ್ದು. ಹಣೆಗೆ ಆ ಕುಂಕುಮವನ್ನು, ಕೇದಿಗೆ ಬಣ್ಣದ ಕುಂಕುಮವನ್ನು, ಕೇದಿಗೆ ಹೂವಿನಿಂದ ಮಾಡಿರ್ತಕ್ಕಂಥ ಕುಂಕುಮವನ್ನು ಹಣೆಗಿಟ್ಕೊಂಡ್ರೆ ಅದು ನೋಡ್ಲಿಕ್ಕೂ ಆನಂದ, ಅದರ ಆಕರ್ಷಣೆ, ಅದರ ಸುಗಂಧ ಪರಿಮಳ, ಅದರ ವಿಶೇಷತೆಗಳೇ ಬೇರೆ ಇರುತ್ತೆ. ಅದರಿಂದ ಒಂದು ಅರ್ಚನೆ. ಇನ್ನು ಅಮ್ಮನವರಿಗೆ ಆರತಿ ಮಾಡ್ತಕ್ಕಂಥದ್ದು, ಅಮ್ಮನವರಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಮಾಡುವಂತಹ ಪದಾರ್ಥಗಳನ್ನು ಎಷ್ಟು ಸಾಧ್ಯವೋ ಅಷ್ಟಾದರೂ ಮಡಿಯಿಂದ ಮಾಡಿ. ಆ ಮಡಿಯಿಂದ ಮಾಡ್ತಕ್ಕಂಥದ್ದು, ಭಕ್ತಿಯಿಂದ ದೇವರು ಮಹಾನೈವೇದ್ಯ ಮಾಡ್ತಕ್ಕಂಥದ್ದು. ಸಾಧ್ಯವಾದಷ್ಟು ಹಬ್ಬಗಳಂತ ಬಂದಾಗ ಹಬ್ಬದ ಅಡಿಗೆಯನ್ನು ಮನೆಯಲ್ಲಿ ಮಾಡಿ ದೇವರು ನೈವೇದ್ಯ ಮಾಡಿ ಎಲ್ಲರೂ ಸಾಮೂಹಿಕವಾಗಿ ಕೂತ್ಕೊಂಡು ಊಟ ಮಾಡುವಂಥದ್ದಾಗಲಿ. ಹಬ್ಬದ ದಿವಸ ಸಹಿತ ಫೋನ್ ಕೈಗೆತ್ಕೊಂಡು ಎಲ್ಲೋ ಹೋಟೆಲ್ ಬುಕ್ ಮಾಡ್ಕೊಳ್ತಕ್ಕಂಥದ್ದಲ್ಲ. ಹಬ್ಬದ ಅಡಿಗೆ ದೇವರ ನೈವೇದ್ಯ ಮಾಡಬೇಕು. ಆ ದೇವರ ನೈವೇದ್ಯ ಆಗಿರೋದನ್ನು ಮಹಾಪ್ರಸಾದ ಅಂತ ತಾವು ಸ್ವೀಕರಿಸಬೇಕು. ಆಗಲೇ ಆ ಮನೆಗೆ ಶಾಂತಿ. ವಾಸ್ತು ಶಾಂತಿ ಆಗೋದು ಯಾವಾಗ ಅಂದರೆ ಮನೆಯಲ್ಲಿ ಹಬ್ಬದ ಅಡುಗೆಗಳು ಮಾಡ್ತಾ ಇರಬೇಕು. 4-6 ಜನಗಳನ್ನು ಕರೆಸಿ ಅನ್ನದಾನ ಮಾಡ್ತಾ ಇರಬೇಕು. ಯಾವ ವಾಸ್ತುಗೃಹದಲ್ಲಿ ಅನ್ನದಾನ ನಡೀತಿರುತ್ತೋ, ಯಾವ ವಾಸ್ತುಗೃಹದಲ್ಲಿ ಎಲ್ಲರೂ ಸಹಿತ ಸಮೃದ್ಧಿಯಾಗಿ ನೆಮ್ಮದಿಯಾಗಿ ಅನ್ನಕ್ಕೆ ವಿಶೇಷವಾದ ಸ್ಥಾನಮಾನ ಕೊಟ್ಟು ಊಟ ಮಾಡ್ತೀವೋ ಆ ಮನೆಯಲ್ಲಿ ವಾಸ್ತು ದೋಷ ಇದ್ದರೂ ದೂರ ಆಗೋಗುತ್ತೆ. ಒಳ್ಳೆಯದಾಗಲಿ.